நிலை பெயராது நிலை பெயராது சிலை போலவே நின்ற நிலை பெயராது சிலை போலவே நின்ற நேரமாவதறியாமலே மிக வினோதமான முரளிதர நேரமாவதறியாமலே மிக வினோதமான முரளிதர என்பன மலை பாயுதே கண்ணா அலை பாயுதே கண்ணா என் மனமிக அலை பாயுதே உன்னானந்த மோகன வேணுகானமதில் அலை பாயுதே கண்ணா. பகல் போல் எரியுதே திக்கை நோக்கி என்னிரு பூர்வம் நெறியுதே கனிந்த உன் வேணுகானம் ஒரு விதமாய் வருகுதே கண்கள் சொருகி ஒரு விதமாய் வருகுதே கதித்த மனத்தில் உறுத்தி பதத்தை எனக்கு அளித்து மகிழ்த்தவா ஒரு தனித்த வனத்தில் அனைத்தும் எனக்கு உணர்ச்சி கொடுத்து முகிழ்த்தவா கடலையினில் கதிரவனுயினை இணையற கழகன கனித்தவா கதறி மனமுருக நான் அழைக்கவோ இதர மாதருடன் நீ கழிக்கவோ இது தகுமோ இது முறையோ இது தர்மம் தானோ இது தகுமோ இது முறையோ இது தர்மம் தானோ குழலூதிடும் பொழுது ஆடிடும் குழைகள் போலவே மனது வேதனை நிகழ்வோடு அலை பாயுதே கண்ணா என் மனமிக அலை பாயுதே உன்னானந்த மோகன வேணுகானமதில் அலை பாயுதே கண்ணா.
ಸಂಚರರೆ ಮಾನಸ ಸಂಚರರೆ ಬ್ರಹ್ಮಣಿ ಮಾನಸ ಸಂಚರರೆ ಬ್ರಹ್ಮಣಿ ಮಾನಸ ಸಂಚರರೆ दशिकी पिञ्चलङ्कृत चिकूरे मतशिकी पिञ्चलङ्कृत चिकूरे महनीय कपोलवीजित मुकुरे महनीय कपोलवीजित मुकुरे मानस संचररे ब्रह्मणि मानस संचररे श्रीरमणी कुच दुर्गविहारे श्रीरमणी
चलंकृत चिकूरे महनीय कपोलवी जित मुकुरे महनीय कपोलवी जित मुकुरे मानस संचरे ब्रह्ममानस संचरे ಈ ಕಾರ್ಯಕ್ರಮದಲ್ಲಿ ಸೇರ್ಕಾಡಿ ವಲಯದ ವಲಯಾಧ್ಯಕ್ಷರಾಗಿರುವಂತಹ ಜನಾರ್ದನ್ ಸರ್ ಇದ್ದಾರೆ. ಇವರಿಗೆ ರಾಘವೇಂದ್ರ ಭಜನಾ ಮಂಡಳಿ ಕೀರ್ತಿನಗರ ಇವರ ಅಧ್ಯಕ್ಷರಾಗಿ श्रीरमणी कुच दुर्ग विहारे सेवक जन मंदिर मंदारे परमहंस मुख ಭಗವಾನ್ ಮಂಜುನಾಥ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದೆಲ್ಲ ಮಾಡಿಕೊಳ್ಳುತ್ತಿದ್ದು ಪೂಜ್ಯ ಅವತ್ತು ಮತ್ತೆ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂತಹ ವಲಯಾಧ್ಯಕ್ಷರೇ, ಅಶೋಕ ಘಟಕದ ಅಧ್ಯಕ್ಷರೇ, ಶಾಲಾ ಅಧ್ಯಕ್ಷರೇ, ಹೀಗೆ ಈ ಶಾಲೆಯ ಪ್ರಾಂಶುಪಾಲರೇ, ವಿಚಾರ ಅಂತ ಹೇಳಲಿಕ್ಕೆ ನಾನು ಬಹಳ ಖುಷಿ ಪಡ್ತೇನೆ. ಯಾಕಂತ ಹೇಳಿದ್ರೆ 3 ವರ್ಷದವರೆಗೆ ಮಕ್ಕಳಿಗೆ ದೇವರ ಜೊತೆ ಮಾತಾಡುವುದು ಅಂತ ಹೇಳ್ತೇವೆ. ನಾವು ಚಿಕ್ಕವರಲ್ಲಿದ್ದಾಗ ಆ ಚಿಕ್ಕ ಮಕ್ಕಳು 3 ತಿಂಗಳಲ್ಲಿದ್ದಾಗ ದೇವರ ಜೊತೆ ಮಾತಾಡುದು ಅಂತ ಹೇಳಿ ನಮ್ಮ ಹಿರಿಯರು ಕೇಳಿದಂತ ನಾವು ಕೇಳಿದ್ದೇವೆ. ಇವತ್ತು ಅಂತ ಶಾಲೆಯಲ್ಲಿ ಮಕ್ಕಳ ಹಾಗೆ, ಚಿಕ್ಕ ಮಕ್ಕಳ ಹಾಗೆ ಎಲ್ಲದರಲ್ಲಿ ನಂಬರ್ 3, ನಂಬರ್ 10, ನಂಬರ್ 7, ನಂಬರ್ 6 ಹೀಗೆ ನಿರಂತರ ಫೈಟ್ ಕೊಡುವಂತ ಒಂದು ವ್ಯವಸ್ಥೆ ಇದ್ರೆ ಅದು ಚೇರ್ಕಾಡಿಯ ಶಿವಲಿ ಈಗ 2 ವರ್ಷದ ಮಗು ಮತ್ತದರ 2ನೇ ವರ್ಷದ ಜನ್ಮ ದಿನಾಚರಣೆ. ವಿಶೇಷವಾಗಿ 1ನೇ ವರ್ಷದಲ್ಲಿ ಬಹಳ ಅದ್ಭುತವಾದಂತಹ ಯೋಚನೆಯನ್ನು ಮಾಡಿದ್ರು ಈ ಘಟಕದ ಸದಸ್ಯರು. ನಾವು ಹೋಗುವಾಗ ಏನನ್ನು ತಗೊಂಡು ಹೋಗುದಿಲ್ಲ, 6 ಅಡಿ 3 ಅಡಿ ಜಾಗ ಅಂತ ಹೇಳ್ತೇವೆ. ನಾಳೆ ಅಲ್ಲಿಗೂ ತೆಂಗಿನ ಗಿಡ ನೆಟ್ಟು ಅದು ನನ್ನದು ಅಂತ ಹೇಳುವ ಜಾಯಮಾನದಲ್ಲಿ ಇವತ್ತಿನ ವ್ಯವಸ್ಥೆ ಇದೆ. ಆದ್ರೆ 10 ಮನಸ್ಸುಗಳು ಒಂದುಗೂಡಿ ಈ ಘಟಕವನ್ನ ಮಾಡಿ ಅವರಲ್ಲಿ ವಿಶೇಷವಾಗಿ ಸಾಮಾಜಿಕ ಕಳಕಳಿ,
ತೀರಾ ನಿರ್ಗತಿಕರಿಗೆ ವ್ಯವಸ್ಥೆ ಏನಿರ್ಬೋದು ಎಲ್ಲಾ ಘಟಕದಲ್ಲಿ ಅವರನ್ನ ಕೇಳಿ ಅವರು ಆಗುದಿಲ್ಲ ಅಂತ ಹೇಳುದಿಲ್ಲ. ಹಾಗಾಗಿ ಆ ಎಲ್ಲಾ ಮನಸ್ಸುಗಳು ಒಟ್ಟಾಗಿ ಇವತ್ತು ಈ ತರ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಕೈಗಿರಿದಂತ ಗನ್ನಡಿ ಅಂತ ನಾನು ಹೇಳ್ತೇನೆ. ವಿಶೇಷವಾಗಿ ಪೂಜ್ಯರ ಮಾರ್ಗದರ್ಶನದಲ್ಲಿ ಭಕ್ತರು ತಾನು ಹೀಗೆ ಹೋಗಿ ಅಂತ ಹೇಳಿಕೊಟ್ಟಿದ್ರು. ಅದಕ್ಕೆ ರೆಕ್ಕೆ ಪುಕ್ಕ ಎಲ್ಲವನ್ನ ಕಟ್ಟಿಕೊಂಡು ಅದಕ್ಕೆ ಬರುವಂತ ಎಲ್ಲ ಖರ್ಚು ವೆಚ್ಚಗಳನ್ನ ಅವರೇ ಮತ್ತು ವ್ಯವಸ್ಥೆ ಮಾಡಿಕೊಂಡು ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದು ಆ ಯುವಕರ ಟೀಮಿಗೆ ಸಂತಂತ ಗೌರವ. ವಿಶೇಷವಾಗಿ ಆ ವಲಯಾಧ್ಯಕ್ಷರು, ಆ ಟೀಮಿನ ಕ್ಯಾಪ್ಟನ್ ಸತೀಶ್ ಅಣ್ಣ ಅವರ ಟೀಮಿನವರು ಬಹಳ ಅದ್ಭುತವಾದಂತಹ ಕಾರ್ಯಚಟುವಟಿಕೆ ಮಾಡ್ತಾ ಇದ್ದಾರೆ. ಒಂದು ವಾರದ ಹಿಂದೆ ನಾವು ಒಬ್ಬ ಇಲಾಖಾ ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿ ವಡಾಮುಖಿ ಭಾಗಕ್ಕೆ ಬಂದ್ರು. ಆಗ ಅವ್ರು ಹೇಳ್ತಾ ಇದ್ರು ಬಹಳ ಅದ್ಭುತವಾದಂತಹ ಘಟಕ, ಈ ಘಟಕದಲ್ಲಿ ವಿಶೇಷವಾದ ಸ್ಥಾನಮಾನ ಇರುವಂತದ್ದು. ಹಾಗಾಗಿ ಆ ಘಟಕದ ಎಲ್ಲಾ ಸದಸ್ಯರಿಗೆ ಅಭಿವೃದ್ಧಿ ಆಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವಿಶೇಷವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಇಷ್ಟ ಆ ಘಟಕಕ್ಕೆ 2ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಪ್ರತಿನಿಧಿಯಾದಂತಹ ಸತೀಶ್ ನಾಯ್ಕ ಅವರು ಅವರಿಗೆ ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹೆಸರಿ ವಲಯದ ಅಂತಃಪೂರ್ವ ಮುತ್ತುಕೃಷ್ಣ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಅತ್ಯಂತ ಗೌರವಪೂರ್ವಕವಾಗಿ ಓಂ ಶ್ರೀ ಮಂಜುನಾಥಾಯ ನಮಃ. ಮಂಜಸ್ವಾಮಿಯನ್ನು ಮನಸ್ಸಾಗಿ ಸ್ಮರಿಸಿಕೊಳ್ಳುತ್ತಾ ಪೂಜ್ಯನೀಯ ಹೆಗಡೆಯವರಾಗ ಮಾತೃಶ್ರೀಗಳ ಆಶೀರ್ವಾದವನ್ನು ಕೊಡುತ್ತಾ, ಇದು ವಿಶೇಷವಾಗಿ ನಮ್ಮ ಸೇರ್ಕಾಡಿ ವಲಯದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ಘಟಕದ ಅಂದ್ರೆ ನಮ್ಮ ಹೆಬ್ರಿ ತಾಲೂಕಲ್ಲಿ ಆ ಘಟಕ ಇರುವಂತದ್ದು. ಇದು 3ನೇ ವರ್ಷಕ್ಕೆ 2 ವರ್ಷ ಮುಗಿಸ್ಕೊಂಡು 3ನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದಿನ ನಮ್ಮ ಶೌರ್ಯ ವಿಪತ್ತು ಘಟಕವನ್ನು ಹೆಬ್ರಿ ತಾಲೂಕಲ್ಲಿ ನಾವು ಪ್ರಾರಂಭಿಸಿದ್ವಿ. ನಿಮಗೆ ಗೊತ್ತಿದ್ದ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 30-32 ಜಿಲ್ಲೆಯಲ್ಲೂ ಗ್ರಾಮಾಭಿವೃದ್ಧಿ ಯೋಜನೆ ಕರ್ನಾಟಕ ರಾಜ್ಯ ಹಾಗೂ ಕೇರಳದ ಕೂಡ 2 ರಾಜ್ಯ ಜಿಲ್ಲೆಗಳಲ್ಲಿ ಯೋಜನೆ ಇದೆ. ಅದರಲ್ಲಿ ವಿಶೇಷವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಡ್ತಾ ಇದ್ದೇವೆ. ಅದರಲ್ಲಿ ಯಾರು ನಮ್ಮ ಹಿರಿಯರಿದ್ದಾರೆ ಅವರಿಗೆ ಯಾವುದೇ ವ್ಯವಸ್ಥೆಗಳಿಲ್ಲದಂತಹ ಮನೆ ಕಟ್ಟಿಕೊಡುವಂತಹ ಕೆಲಸ, ಜೊತೆಯಲ್ಲಿ ಅವರಿಗೆ ಆರೋಗ್ಯಕ್ಕೆ ಸಂಬಂಧಕ್ಕೆ ಮೆಡಿಸಿನ್ ಕೊಡುವಂತ ಕೆಲಸ, ಜೊತೆಯಲ್ಲಿ ಅವರಿಗೆ ದುಡ್ಡನ್ನು ಕೂಡ ತಿಂಗಳಿಗೆ ಮಾಸಾಸನ ರೀತಿಯಲ್ಲಿ 1,000 ರೂಪಾಯಿ ಕೊಡುವಂತ ವ್ಯವಸ್ಥೆ, ಬೇರೆ ಬೇರೆ ರೀತಿಯಾದ ನಿಮಗೆ ಧರ್ಮಸ್ಥಳದ ಕಾರ್ಯಕ್ರಮಕ್ಕೆ ನಾನು ಹೇಳ್ಬೇಕಾಗಿಲ್ಲ. 60ರಿಂದ 100 ಕಾರ್ಯಕ್ರಮಗಳು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಅಂಡರಲ್ಲಿ ಬರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆ ಬೇರೆ ಬೇರೆ ಸಂಸ್ಥೆಯಲ್ಲಿ ಇದೆ. ಧರ್ಮೋತ್ತರ ಟ್ರಸ್ಟ್ ಇದೆ, ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆಗಳಿದೆ, ಆರೋಗ್ಯ ಸಂಸ್ಥೆ, ಇಂಥದ್ದು ಧರ್ಮಸ್ಥಳದಲ್ಲಿ ಇರುವಂತಹ ಪೂಜ್ಯ ಕಾವಂದರ ಅಡಿಯಲ್ಲಿ ಬರುವಂತಹ ಬೇರೆ ಬೇರೆ ಸಂಸ್ಥೆಗಳಿವೆ. ಅದರಲ್ಲೂ ಗ್ರಾಮಾಭಿವೃದ್ಧಿ ಯೋಜನೆ ವಿಶೇಷವಾದ ಒಂದು ಸಂಸ್ಥೆ ಇದು SKDRDP ಅಂತ ಹೇಳುವಂಥದ್ದು. ಇದರಲ್ಲಿ ವಿಪತ್ತು ಜನಜಾಗೃತಿ ವೇದಿಕೆ ಅಂತ ಹೇಳುವಂಥದ್ದು ಇಡೀ ಕರ್ನಾಟಕ ಜನಜಾಗೃತಿ ವೇದಿಕೆ ಅಂತ ಹೇಳುವಂತಹ ಒಂದು ಟ್ರಸ್ಟ್, ಅದು ಕೂಡ ಅದರ ಆಫೀಸ್ ಇರುವಂತದ್ದು ಬೆಳ್ತಂಗಡಿ, ಉಜ್ಜೆಯ ಬೆಳ್ತಂಗಡಿ ಲಾಯ್ಲದಲ್ಲಿ ಇದೆ. ಆದ್ರೆ ಈ ಒಂದು ಸಂಸ್ಥೆ ಅಂದರೆ ಬರುವಂತದ್ದು ಅದರಲ್ಲೂ ಕೂಡ ವಿಪತ್ತು ಘಟಕ, ಸೌರ ವಿಪತ್ತು ಘಟಕ. ಈ ಸೌರ ವಿಪತ್ತು ಘಟಕದಲ್ಲಿ ನಮ್ಮ ಸೇರ್ಕಾಡಿ ವಲಯದ ಸೌರ ವಿಪತ್ತು ಘಟಕದ ವಿಶೇಷತೆ ಏನಂತ ಹೇಳಿದ್ರೆ, ಕಳೆದ 2 ವರ್ಷದ ಕರೆದಾಗ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇವತ್ತು ನಾನು ಊರಿಂದ ಹೋಗಿದ್ದೆ. ಊರಿಂದ ಬೇಡ ಅಂತಂದ್ರೆ ಶೌರ್ಯ ಸ್ವಲ್ಪ ನಮಗೆ ಅರ್ಜೆಂಟ್ ಕೆಲಸ ಇತ್ತು. ಆದ್ರೂ ಕೂಡ 2 ವರ್ಷಗಳಿಂದ ಕರೆದಾಗ ಬರ್ಲಿಕ್ಕೆ ಆಗ್ಲಿಲ್ಲ. ಈ ವರ್ಷ ನನಗೆ ಈ ಒಂದು ಸತ್ಯನಾರಾಯಣ ಪೂಜೆಯನ್ನು ಈ ಒಂದು ಸ್ಪಂದನ ಆಶ್ರಮದಲ್ಲಿ ಇಟ್ಕೊಂಡಿದ್ದಾರೆ. ಕಳೆದ ವರ್ಷನೂ ಕೂಡ ಅವರು ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ಯುವಕರೆಲ್ಲ ಸೇರ್ಕೊಂಡು ಸ್ವಲ್ಪ ದುಡ್ಡನ್ನು ಒಟ್ಟು ಮಾಡಿಕೊಂಡು ಆ ಆಶ್ರಮದ ಮಕ್ಕಳಿಗೆ ನಾವು ಏನಾದ್ರು ಕೊಡ್ಬೇಕು, ಆಶ್ರಮದ ಮಕ್ಕಳ ಜೊತೆಯಲ್ಲಿ ನಾವು ಮಿಂಗಳಾಗಬೇಕು, ಆಶ್ರಮದ ಮಕ್ಕಳ ಜೊತೆಯಲ್ಲಿ ಒಂದೇ ಆದ ಕಾರ್ಯಕ್ರಮ ನಾವು ಅಲ್ಲಿ ಇಟ್ಕೊಳ್ತೇವೆ ಅಂತ ಹೇಳುವಾಗ ನಾನು ಆಯ್ತು ಅಂತ ಒಪ್ಕೊಂಡೆ. ಈ ವರ್ಷ ಕೂಡ ನಾವು ಅಲ್ಲೇ ಇಟ್ಕೊಳ್ತೇವೆ. ಸತ್ಯನಾರಾಯಣ ಪೂಜೆ ಭಜನೆ ಆಯ್ತು ಅಂತ ಅನ್ಸುದಲ್ವಾ, ಭಜನೆ ಎಲ್ಲ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿ. ಯಾಕಂತ ಹೇಳಿದ್ರೆ ಇವತ್ತು ಮನುಷ್ಯ ಜೀವನ ನೋಡಿ ಬೇರೆ ಬೇರೆ ರೀತಿಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡ್ಬೇಕಾದ್ದು, ಮನುಷ್ಯನಾಗಿ ಭೂಮಿಯಲ್ಲಿ ನಾವು ಹುಟ್ಟಿದ ಮೇಲೆ ಯಾವ ಯಾವ ರೀತಿಯಲ್ಲಿ ಬದುಕಬೇಕಾಗ್ತದೆ. ಆ ಬದುಕು ಒಬ್ಬೊಬ್ಬರ ಬದುಕು ಒಂದೊಂದು ರೀತಿ. ಕೆಲವರು ತುಂಬಾ ಶ್ರೀಮಂತಿಕೆಯಿಂದ ಇದ್ದು ಅವರ ಲೈಫ್ ಅನ್ನು ಹೇಳಿಕೊಳ್ಳದ ರೀತಿಯಲ್ಲಿ ಅಷ್ಟು ಸಂಭ್ರಮದಲ್ಲಿ ಅವರು ಬದುಕ್ತಾ ಇರ್ತಾರೆ. ಆದ್ರೆ ನೋಡಿ ಇಲ್ಲಿ ಈ ಪುಟಾಣಿ ಮಕ್ಕಳು ಈ ಪರಿಸ್ಥಿತಿಯನ್ನು ನೋಡಿದಾಗ ಇಲ್ಲಿ ನಾವು ಆಲೋಚನೆ ಮಾಡ್ಬೇಕು, ನಮ್ಮ ಬದುಕು ಯಾವ ಯಾವ ರೀತಿಯಲ್ಲಿದೆ, ಮನುಷ್ಯನ ಬದುಕು ಯಾವ ಯಾವ ರೀತಿಯಲ್ಲಿದೆ. ಅದರಲ್ಲಿ ಸ್ಪಂದನ ಅವರಿಗೊಂದು ಬದುಕನ್ನು ಕೊಟ್ಟಿದ್ದಾರೆ. ಅದು ನಿಜವಾದ ಇದು ಮನುಷ್ಯನ
ಮನುಷ್ಯ ಮಾಡಬೇಕಾದ ಕೆಲಸ ಇಲ್ಲಿ ನಾವು ಎರಡು ಶ್ರೀಮಂತ ಇದ್ದವನಿಗೆ ಅಥವಾ ಕೈಕಾಲು ಗಟ್ಟಿದ್ದವನಿಗೆ ಅವನಿಗೆಲ್ಲವೂ ದೇವರು ಚೆನ್ನಾಗಿ ಕೊಟ್ಟಿದ್ದವನಿಗೆ ನಾವ್ ಏನು ಮಾಡಿಕೊಳ್ಳಂತೂ ಅವರು ಸಮಾಜದಲ್ಲಿ ಹೇಗೂ ಬದುಕಬಹುದು, ಒಳ್ಳೆ ರೀತಿಯ ಬದುಕನ್ನು ಕಟ್ಟಿಕೊಳ್ಳಬಹುದು. ಆದ್ರೆ ಇಂಥವರಿಗೆ ಅವರಿಗೆ ಯಾರು ಈ ಬದುಕು ಕಟ್ಟಿಕೊಳ್ಳುವುದಷ್ಟು ಸುಲಭ ಇಲ್ಲ, ಅವರನ್ನು ನೋಡ್ಕೊಳ್ಳೋದಷ್ಟು ಸುಲಭ ಇಲ್ಲ, ಅವರ ಬದುಕನ್ನು ಕಟ್ಟಿಕೊಳ್ಳುವುದಷ್ಟು ಸುಲಭ ಸಾಧ್ಯ ಅಲ್ಲ. ಆದ್ರೆ ಸ್ಪಂದನ ಕಷ್ಟೇ ಅಲ್ವಾ ಸರ್? ಇದು ಸ್ಪಂದನ ಕಷ್ಟೇ. ಇಲ್ಲಿ ಎಷ್ಟು ಮಕ್ಕಳು? ಈ 50 ಮಕ್ಕಳನ್ನು ಇಲ್ಲಿ ಅವರು ನೋಡ್ಕೊಳ್ಳೋದು, ನಮ್ಮ ಮನೆಯಲ್ಲಿ ನಮಗೆ 2 ಮಕ್ಕಳನ್ನು ನೋಡ್ಕೊಳ್ಳೋದೇ ತುಂಬಾ ಕಷ್ಟ. ಆದ್ರೆ ಖರೀತ ಎಲ್ಲವೂ ಕೂಡ ದೇವರವರಿಗೆ ಆಯುರಾರೋಗ್ಯವನ್ನು ಕೊಟ್ಟಿದ್ದಾರೆ. ಬಟ್ ಎಲ್ಲವನ್ನು ಅವರಿಗೆ ನಮ್ಮ ದೇಹಕ್ಕೆ ಏನು ಬೇಕು, ನಾವು ಸರಿಯಾಗಿ ಈ ಭೂಮಿಯಲ್ಲಿ ಹೇಗೆ ಬದುಕಬೇಕು ಅಂತ ಅವ್ರಿಗೆ ಗೊತ್ತಿರ್ತದೆ. ಅಂತವ್ರು ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ. ಆದ್ರೆ ಈ 50 ಮಕ್ಕಳನ್ನು ದೇವರು ಯಾವುದೋ ಒಂದು ರೀತಿಯಾದ ಸಮಸ್ಯೆಯನ್ನು ದೇಹದಲ್ಲಿ ಕೊಟ್ಟಿದ್ರು ಕೂಡ ಅವರನ್ನು ಇಲ್ಲಿ ಸೇರಿಸಿಕೊಂಡು ಅವರಿಗೆ ವ್ಯವಸ್ಥಿತ ರೀತಿಯ ಬದುಕನ್ನು ಕಲ್ಪಿಸಿಕೊಟ್ಟು ಸಮಾಜದಲ್ಲಿ ಬದುಕಲಿಕ್ಕೆ ಉತ್ತಮ ರೀತಿಯಲ್ಲಿ, ಉನ್ನತ ರೀತಿಯಲ್ಲಿ ಬದುಕಲಿಕ್ಕೆ ಅವಕಾಶ ಮಾಡಿ ಈ ಒಂದು ಸ್ಮಶಾನ ಅಂತ ಹೇಳುವಂತ ನಮ್ಮ ಕೇಂದ್ರಗಳು ಇರದಿದ್ದರೆ ನಾವೆಲ್ಲರೂ ಆಲೋಚನೆ ಮಾಡ್ಬೇಕಾದ್ರು ಅವರ ಬದುಕು ಹೇಗಿರ್ಬೋದಿತ್ತು, ಎಲ್ಲಿರ್ತಾ ಇದ್ರು. ಗೌರ್ಮೆಂಟ್ ಇವತ್ತು ಮಾಡಿದೆ ಬೇಕಾದಷ್ಟು, ಅವರಿಗೂ ಕೂಡ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಆದ್ರೆ ಎಲ್ಲೂ ಕೂಡ ವ್ಯವಸ್ಥಿತ ರೀತಿಯಾದ ವ್ಯವಸ್ಥೆಗಳು ನಮಗೆ ಕಾಣ್ತಾ ಇಲ್ಲ. ಅಂತವರಿಗೆ ಇಲ್ಲಿ ಇವತ್ತು ಈ ವ್ಯವಸ್ಥೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಾವೆಲ್ಲರೂ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಕೈ ಜೋಡಿಸಿದ್ರೆ ಮಾತ್ರ ಇವತ್ತು ಇದರಿಂದ ನಮಗೆ ನಮ್ಮ ಜೀವನಕ್ಕೆ ನಾವು ಬದುಕಿದ್ದಕ್ಕೆ ಸಾರ್ಥಕ. ಯಾಕಂದ್ರೆ ಈಗ ಅವರು ಆ ಸಂಸ್ಥೆಯ ಕೆಲಸವನ್ನು ಮಾಡ್ತಾ ಇದೆ. ಇದು ದೊಡ್ಡ ಕೆಲಸ, ದೊಡ್ಡ ತ್ಯಾಗದ ಕೆಲಸ. ಈ ಅವರನ್ನು ನೋಡ್ಕೊಳ್ಳುವಂತ ನಾನು ತುಂಬಾ ಕೆಲವೊಂದು ಆಶ್ರಮಗಳಿಗೆ ಹೋಗಿ ನೋಡಿದ್ದೇವೆ. ಅವರು ಕೆಲವರಿಗೆ ಬೇರೆ ಬೇರೆ ರೀತಿಯಾದ ಎಜುಕೇಶನ್ ಕೊಡಿಸ್ಕೊಂಡು ಅವರಿಗೆ ಅವರನ್ನು ಇಟ್ಕೊಂಡು ಅವರೆಲ್ಲ ಆಗು ಹೋಗುಗಳನ್ನು ನೋಡ್ಕೊಳ್ತಾ ಇದ್ದಾರಲ್ವಾ. ಇದು ಖಂಡಿತವಾಗಿ ಒಳ್ಳೆಯ, ಅವರಿಗೆಲ್ಲರೂ ಸೇರಿ ನಾವು ಅಭಿನಂದನೆಯನ್ನು ಚಪ್ಪಾಳೆ ಮೂಲಕ ಕೊಡ್ಲೇಬೇಕಾಗ್ತದೆ. ಖಂಡಿತವಾಗಿ ನಮ್ಮ ಕ್ಷೇತ್ರದಿಂದ ಇದಕ್ಕೇನಾದ್ರೂ ಅನುದಾನ ಸಿಕ್ಕಿರಬಹುದು ಅಂತ ಅನ್ಸುತ್ತದೆ. ಏನಿದ್ರೆ ಸರ್, ಅಂತದೇನಾದ್ರೂ ನಮ್ಮಿಂದ ಸಹಕಾರ ಕೊಡ್ಲಿಕ್ಕೆ ಆಗುದಾದ್ರೆ ಖಂಡಿತವಾಗಿಯೂ ನಾವು ಸಹಕಾರವನ್ನು ಇದು ತಾಲೂಕಿಗೆ ಬರ್ತದೆ. ಖಂಡಿತ ನೀವು ಅವರ ನಮ್ಮ ಯೋಜನಾಧಿಕಾರಿಯನ್ನು ಭೇಟಿಯಾಗಿ ನಿಮಗೆ ಏನಾದ್ರೂ ಸಹಕಾರ ಬೇಕಿದ್ದಲ್ಲಿ ಕ್ಷೇತ್ರದಿಂದಲೂ ಕೂಡ ಏನಾದ್ರೂ ಸಹಕಾರದ ವ್ಯವಸ್ಥೆಯನ್ನು ಖಂಡಿತ ಮಾಡಿಕೊಳ್ಳಿಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳುತ್ತಾ, ಈ ಮಕ್ಕಳನ್ನು ಇನ್ನೂ ಕೂಡ ಒಳ್ಳೆ ರೀತಿಯಲ್ಲಿ ನೀವು ನೋಡ್ಕೊಳ್ತೀರಿ. ಜೊತೆಯಲ್ಲಿ ನಿಮ್ಮ ಸಂಸ್ಥೆಗೆ ಆ ಮಂಜುನಾಥ ಸ್ವಾಮಿಯ ಇವತ್ತು ಮಾಡಿದಂತಹ ಸತ್ಯನಾರಾಯಣ ಪೂಜೆ ಮಾಡಿದಿರಿ. ಆ ದೇವರು ಒಳ್ಳೆಯ ಆ ಮಕ್ಕಳಿಗೆ ಆಯುರಾರೋಗ್ಯವನ್ನು ಕೊಟ್ಟು ಇನ್ನೂ ಕೂಡ ಆ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳುವಂತಹ ದಾನಿಗಳು ಇಲ್ಲಿ ಭೇಟಿಯಾಗ್ಲಿ, ದಾನಿಗಳ ಸಹಕಾರ ಕೂಡ ಈ ಸಂಸ್ಥೆಗೆ ಸಿಗ್ಲಿ. ಈ ಮಕ್ಕಳಿಗೆ ಉತ್ತಮವಾದ ಆಯುರಾರೋಗ್ಯ ದೇವರು ಇನ್ನೂ ಒದಗಿಸಲಿ. ಜೊತೆಯಲ್ಲಿ ಮುಂದಕ್ಕೆ ಕೂಡ ಸಂಸ್ಥೆ ಉನ್ನತ ಇಂತಹ ಇನ್ನೆಷ್ಟೋ ಸಾವಿರಾರು ಮಕ್ಕಳು ಹೊರಗಡೆ ಇದ್ದಾವೆ. ಆ ಸಾವಿರಾರು ಮಕ್ಕಳು ಈ ಸಂಸ್ಥೆಯಲ್ಲಿ ಬಂದು ಸೇರ್ಲಿ, ಅವರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳುತ್ತಾ ಇಷ್ಟು ಮಾತಾಡೋ ಅವಕಾಶ ನಿಮಗೆಲ್ಲರಿಗೂ ಹೊಂದಿಸ್ತೇನೆ. ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಉಡುಪಿ ಜಿಲ್ಲಾ ಜನಜಾಗೃತಿಯ ಸದಸ್ಯರು, ನಮ್ಮ ಜನಜಾಗೃತಿಯ ಸದಸ್ಯರಾದಂಥ ಹರೀಶ್ ಶೆಟ್ಟರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸದಸ್ಯರು ಪುಷ್ಪಗುಚ್ಛದಲ್ಲಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಕೆಂಜೂರು ಪಂಚಾಯತ್ನ ಸದಸ್ಯರಂತ ದಿನೇಶ್ ಶೆಟ್ಟಿ ಸರ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಸೇವೆ ಘಟಕದವರು ಪುಷ್ಪಗುಚ್ಛದಲ್ಲಿ ಗೌರವಿಸಬೇಕಾಗಿ ವಿನಂತಿಯನ್ನ ಮಾಡ್ತೇವೆ. ಈ ಕಾರ್ಯಕ್ರಮಕ್ಕೆ ನೂಜಿ ಶಾಲೆಯ ಮುಖ್ಯೋಪಾಧ್ಯಾಯರು, ನಮಗೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡುವವರು ರವಿ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೀವಿ. ದಕ್ಷಿಣ ಕಾಶಿಯಲ್ಲೇ ಪ್ರಸಿದ್ಧವಾದಂಥ ಶ್ರೀ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಂಡು, ಪರಮ ಪೂಜ್ಯ ಕಾವಂದರ ಅಳಿದವರಿಗೆ ವಂದಿಸಿಕೊಂಡು,
ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಅಂಗ ಸಂಸ್ಥೆಯಾದ ಶೌರ್ಯ ತಂಡ 2 ವರ್ಷವನ್ನ ಪೂರೈಸಿದ ಸಂದರ್ಭದಲ್ಲಿ ನಡೆಸಿರುವಂಥ ಒಂದು ಕಾರ್ಯಕ್ರಮ. ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಹಾಗೆ ಭಜನಾ ಕಾರ್ಯಕ್ರಮ ಮುಗಿಸಿಕೊಂಡು ಸರಳ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ PO ಮೇಡಮ್ ಅವರೇ, ಹಾಗೆ ಜನಜಾಗೃತಿಯ ವೇದಿಕೆಯ ಸದಸ್ಯರಾದ ವಿಶ್ವನ್ ಅವರೇ, ಹಾಗೂ ಚೇರ್ಕಾಡಿ ವಲಯದ ಮನೋಜ್ ಶೆಟ್ಟಿ ಅವರೇ, ಹಾಗೆ ವಿಶ್ವನ್ ಅವರೇ, ಹಾಗೆ ಇಲ್ಲೆಲ್ಲ ಆತ್ಮೀಯ ಶೌರ್ಯ ತಂಡದ ಎಲ್ಲ ಸದಸ್ಯರೇ, ಅಧ್ಯಕ್ಷರ ಸದಸ್ಯರೇ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸದಸ್ಯರೇ, ನಾನು ಒಂದು 15-20 ದಿವಸಗಳ ಹಿಂದಷ್ಟೇ ಕ್ಷೇತ್ರಕ್ಕೆ ಹೋಗಿದ್ದೆ. ಹೋದಾಗ ಕಾವಂತರನ್ನ ನಾನು ಚಿಕ್ಕಂದಿನಿಂದ ಹೇಗಿದ್ದಾರೋ ಅವರು ಹಾಗೇ ಇದ್ದಾರೆ, ಅವರ ಚಟುವಟಿಕೆಗಳು ಕೂಡ ಹಾಗೆ ಇದೆ. ನಾವು ನಡೀಲಿಕ್ಕೆ ಹತ್ಕೊಂಡು ಬರ್ಲಿಕ್ಕೆ ಯೋಚನೆ ಮಾಡ್ತಾರೆ, ಬಟ್ ಅವರಿಗೆ ಏನು ಯೋಚನೆ ಇಲ್ಲ. ಅಷ್ಟು ಜನರೊಂದಿಗೆ ಅವರ ಮುಕ್ತತೆಯನ್ನು ಈಗಲೂ ಕೂಡ ಅಲ್ಲಿ ಹೋದ್ರೆ ಬೇರೆಯವರೆಲ್ಲ ಸ್ವಲ್ಪ ಜೋರಾಗಿ ಧರ್ಮದಿಂದ ಸ್ವಲ್ಪ ಮಾತಾಡ್ತಾರೆ, ಬಟ್ ಕಾವಂತರನ್ನು ನಾನು ಇವತ್ತಿನವರೆಗೂ ಆ ಥರದಲ್ಲಿ ನೋಡಿಲ್ಲ. ಮತ್ತೆ ನನಗನ್ಸುದು ಅವರಿಗೆ ಯೋಚನೆಗಳು ಎಲ್ಲಿಂದ ಬರ್ತವೆ ಅಂತ, ಜನರಿಗೆ ಉಪಕಾರ ಮಾಡಬೇಕು ಅಂತ ಯೋಚನೆಗಳು ಹೇಗೆ ಬರ್ತವೆ ಅಂತ ನನಗೆ ಅರ್ಥ. ನಾನೊಬ್ಬ ಶಿಕ್ಷಕನಾಗಿ ನಂದೊಂದು 20-22 ವರ್ಷ ಸರ್ವಿಸ್ ಆಗಿದೆ. ನಾನು ಕೂಡ ಪ್ರಾರಂಭದಲ್ಲಿ ಜ್ಞಾನದೀಪದ ಸ್ವಯಂ ಸೇವಕರ 2001-2ರಲ್ಲಿ ನನಗೆ 2004ರಲ್ಲಿ ಜಾಬ್ ಆಗಿದ್ದು. 2-3ರಲ್ಲಿ ನಾನು ಜ್ಞಾನದೀಪದ ಸ್ವಯಂ ಸೇವಕ 7 ದಿನಗಳ ಕಾಲ ನಾನು ಕ್ಷೇತ್ರದಲ್ಲಿ ಟ್ರೈನಿಂಗ್ ಅನ್ನು ಕೂಡ ಪಡ್ಕೊಂಡಿದ್ದೆ. ನನಗನ್ಸೋದು ಅವರಿಗೆ ಈ ಜನರಿಗೆ ಉಪಕಾರ ಮಾಡಬೇಕಂತ ಆ ಯೋಚನೆಗಳು ಎಲ್ಲಿಂದ ಬರ್ತವೆ ಅನ್ನೋದು ನನಗೆ ಬಹಳ ಕುತೂಹಲ ಅನ್ಸೋದು. ವಿಶೇಷವಾಗಿ ನಾನು ಪ್ರತಿ ವರ್ಷ ಇವರ ಶೌರ್ಯ ತಂಡದ ಕಾರ್ಯಕ್ರಮದಲ್ಲಿ ಇರ್ತೇನೆ, ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹೆಚ್ಚಿನ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ನನಗದೊಂದು ತುಂಬ ಪ್ರೀತಿ. ಅವ್ರು ಕರೆದಿದ್ರು ಬರುವಂತ ಮನಸ್ಸಿದೆ. ದರ್ಶನ ಒಂದು ವಾರದ ಮುಂಚೆನೆ ಹೇಳಿದ್ರು, ಆದ್ರೂ ಕೂಡ ಅವರು ಕರೆದಿದ್ರು ಬರುವಂತ ಪ್ರೀತಿ. ಯಾಕಂದ್ರೆ ಆ ರೀತಿಯಾಗಿ ಸಮಾಜಮುಖಿ ಕೆಲಸವನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ. ಹಾಗೆ ಶೌರ್ಯ ತಂಡವು ಕೂಡ, ನಮ್ಮ ಚೇರ್ಕಾಡಿ ವಲಯದ ಶೌರ್ಯ ತಂಡವು ಕೂಡ ಮಾಡ್ತಾ ಇದೆ. ಅದಕ್ಕಿಂತ ಮುಂಚೆ ಕೂಡ ಶೌರ್ಯ ತಂಡ ಪ್ರಾರಂಭವಾಗ್ಲಿಕ್ಕೂ ಮುಂಚೆ ಕೂಡ ನಾನು ಅವಾಗ ನಮ್ಮ ಶಾಲೆಯ ವ್ಯಾನ್ ಅನ್ನು ನಾನೇ ಡ್ರೈವ್ ಮಾಡ್ತೇನೆ, ವ್ಯಾನ್ ಮತ್ತೆ ಭೂಮಿ ಅಂತ. ಆ ಸಂದರ್ಭದಲ್ಲಿ ದಾರಿ ಮೇಲೆ ಏನ್ ಸಮಸ್ಯೆ ಆದ್ರೂ ಕೂಡ ನೆನಪಾಗೋದು ನಮ್ಗೆ ಸತೀಶ್ ಶೆಟ್ಟಿ, ಕೂಡಲೇ ಸತೀಶ್ ಶೆಟ್ಟಿ ಫೋನ್ ಮಾಡ್ತೀವಿ. ಅಂದ್ರೆ ಅವರಿಗೆ ಒಂದು ಸರಿಯಾದ, ಅಂದ್ರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಮನಸ್ಸಿದ್ದಕ್ಕೆ ಒಂದು ಸರಿಯಾದ ದಾರಿ ಸಿಕ್ಕಿದೆ ಶೌರ್ಯ ತಂಡದ ಮುಖಾಂತರ. ಜೊತೆಗೆ ನಾನು ಅವರ ಸ್ಟೇಟಸ್ ಅನ್ನು ಯಾವಾಗಲೂ ನೋಡ್ತಾ ಇರ್ತಾನೆ. ತಿಂಗಳ ಪ್ರಗತಿಯಲ್ಲಿ ಚೇರ್ಕಾಡಿ ವಲಯದ ತಂಡ 1ರಿಂದ 10ರೊಳಗೆ ಪ್ರತಿ ತಿಂಗಳು ಕೂಡ ಇರ್ತದೆ. ಅದು ನಿಜವಾಗಿ ಮತ್ತೆ ಶೌರ್ಯ ತಂಡ ಅನ್ನುವಂಥದ್ದು ಸರ್ಕಾರದ ಒಂದು ಟಾಸ್ಕ್ ಫೋರ್ಸ್ನ ರೀತಿಯಲ್ಲಿ ಕೆಲಸ ಮಾಡ್ತದೆ. ಅದು ಮಳೆ ಇರಲಿ, ಗಾಳಿ ಇರಲಿ, ಮನೆ ಮೇಲೆ ಏನೇ ಬೀಳಿ, ಎಷ್ಟು ರಿಸ್ಕ್ ಇದ್ರು ಕೂಡ, ರಿಸ್ಕ್ ಇದ್ದ ಅಗ್ನಿಶಾಮಕ ದಳದವರು ಕೂಡ ಒಂದೊಂದ್ಸರಿ ಅಥವಾ ಬೇರೆ ಬೇರೆ ಟಾಸ್ಕ್ ಫೋರ್ಸ್ ಅವರು ಕೂಡ ಯೋಚನೆ ಮಾಡ್ತಾರೆ ನಮ್ಗೇನು ತೊಂದರೆ ಆಗ್ತದೆ ಏನೋ ಅಂತ. ಆದ್ರೆ ಈ ಶೌರ್ಯ ತಂಡದ ಸದಸ್ಯರೆಲ್ಲರೂ ಕೂಡ ಯಾವುದೇ ರೀತಿಯ ಹೆದರಿಕೆ ಇಲ್ಲದೆ, ಭಯ ಇಲ್ಲದೆ ಪ್ರತಿಯೊಂದು ಕೆಲಸನೂ ತುಂಬಾ ಅವರ ವರ್ಕ್ ಅನ್ನು ಅಬ್ಸರ್ವ್ ಮಾಡ್ತಾರೆ. ಅಷ್ಟು ಉತ್ತಮವಾಗಿ ಕೆಲಸ ಮಾಡ್ತಾರೆ. ಜೊತೆಗೆ ಅವರ ವಾರ್ಷಿಕೋತ್ಸವವನ್ನು ಇಂಥ ಒಂದು ದೇವರ ಮಕ್ಕಳ ಸಾನ್ನಿಧ್ಯದಲ್ಲಿ ಮಾಡ್ತಾ ಇರುವಂಥದ್ದು, ಅದು ನಿಜವಾಗ್ಲೂ ಅಪ್ರಿಷಿಯೇಬಲ್, ಒಂದು ಪ್ರಶಂಸೆಗೆ ಅರ್ಹವಾದಂಥದ್ದು. ಯಾಕಂದ್ರೆ ಎಲ್ಲರಿಗೂ ಈ ರೀತಿಯ ಯೋಜನೆಗಳು ಒಂದು ನಾವು ಕ್ಷೇತ್ರದಿಂದ ಬಹಳಷ್ಟು ಸಹಕಾರವನ್ನು ನಮ್ಮ ಶಾಲೆ ಕೂಡ ಪಡ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನನಗೆ ಯಾವಾಗಲೂ ಒಂದು ನೋವಿನ ವಿಚಾರ, ಕ್ಷೇತ್ರ ಅಷ್ಟೊಂದು ಕೆಲಸ ಮಾಡಿದ್ರು ಕೂಡ ಕ್ಷೇತ್ರದ ಬಗ್ಗೆ ಕೆಲವೊಂದು ಅಪಪ್ರಚಾರಗಳು ಬರೋದು, ಕಾವತರ ಬಗ್ಗೆ ಅಪಪ್ರಚಾರ ಬರೋದು, ಅದು ಏನು ಅದರಿಂದ ಬೆನಿಫಿಟ್ ಪಡ್ಕೊಂಡವ್ರೆ ಅದನ್ನ ಕ್ಷೇತ್ರದ ಬಗ್ಗೆ ಮಾಡೋದು ಬಹಳಷ್ಟು ನೋವು ಕೊಡ್ತಾರೆ. ನಾನು ನನ್ನ ಸಂಸ್ಥೆಗೆ ಪ್ರಯೋಜನ ಪಡ್ಕೊಳ್ತೇನೆ ಅಂತ ಅಲ್ಲ, ಆದ್ರೂ ಕೂಡ ಕ್ಷೇತ್ರ ಮಾಡುವ ಕೆಲಸ ಸಮಾಜಕ್ಕೆ ಬಹಳಷ್ಟು ಪ್ರಯೋಜನಕಾರಿಯಾಗಿದೆ, ಉಪಯೋಗವಾಗ್ತಾ ಇದೆ, ಜನರಿಗೆ ಉಪಯೋಗ ಆಗ್ತಿದೆ. ನಾನು
ಆಕ್ಚುಲಿ ಮೇಡಮ್ ಅವರು ತುಂಬಾ ಅವರು ವೃತ್ತಿ ಬದ್ಧತೆಯೊಂದಿಗೆ ಸಾಮಾಜಿಕ ಬದ್ಧತೆ ಕೂಡ ಅವರಿಗಿದೆ. ಅವ್ರು ಏನು ಹೇಗೆ ಅಂತ ಅವ್ರ ಹತ್ರ ಹೋಗಿ ಒಂದು 1/4 ಗಂಟೆ 1/2 ಗಂಟೆ ಕುತ್ಕೊಂಡು ಮಾತಾಡ್ಬೇಕು. ಅಷ್ಟು ಅಂದ್ರೆ ಅವರಿಗೆ ವೃತ್ತಿ ಬದ್ಧತೆ ಎಷ್ಟಿದೆ, ಈ ಕ್ಷೇತ್ರದ ಒಂದು ಕೆಲಸದಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಅಷ್ಟೇ ಸಾಮಾಜಿಕ ಬದ್ಧತೆ ಕೂಡ. ಸಮಾಜದಲ್ಲಿ ಹೆಣ್ಮಕ್ಳ ಏನು ಅಭಿವೃದ್ಧಿ ಆಗ್ಬೇಕು, ಮಹಿಳೆಯರ ಅಭಿವೃದ್ಧಿ ಆಗ್ಬೇಕು, ಕುಟುಂಬದ ಅಭಿವೃದ್ಧಿ ಆಗ್ಬೇಕು, ಈ ಮದ್ಯಪಾನದಂತ ಒಂದು ಪಿಡುಗು ದೂರ ಆಗ್ಬೇಕು. ತುಂಬಾ ಒಂದಿಷ್ಟು ಯೋಚನೆಗಳು ಅವ್ರ ಜೊತೆ ಇದೆ. ಅವ್ರ ಹತ್ರ ಅದೆಲ್ಲ ಗೊತ್ತಾಗ್ಬೇಕಾದ್ರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕು. ಒಂದು 1/2 ಗಂಟೆ 1/4 ಗಂಟೆ ಫ್ರೀ ಇದ್ದಾಗ ಹೋಗ್ಬೇಕು. ಯಾವಾಗಲೂ ಫ್ರೀ ಸಿಗುದಿಲ್ಲ, ಫ್ರೀ ಇದ್ದಾಗ ಹೋದಾಗ ಕೂತ್ಕೊಂಡು ಮಾತಾಡ್ಬೇಕು. ಆ ಕಾಳಜಿ ಇರುವಂತ ಮೇಡಮ್ ಅವರು ನಮ್ಮ ಶಾಲೆ ಬಹಳಷ್ಟು ಸಹಕಾರ ನೀಡಿದ್ದಾರೆ. ಬಟ್ ಅವರು ಸಹಕಾರ ನೀಡ್ತಾ ಇದ್ದಾರೆ ಅಂತಲ್ಲ, ಬಟ್ ಕ್ಷೇತ್ರದಿಂದ ಒಂದು ಒಳ್ಳೆಯ ಕೆಲಸ ಸಮಾಜಕ್ಕೆ, ಊರಿಗೆ, ನಮ್ಮ ರಾಜ್ಯಕ್ಕೆ, ಈಗ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಒಂದು ಕೆಲಸ ಆಗ್ತದೆ. ವಿಶೇಷವಾದ ಅಭಿನಂದನೆಯನ್ನು ಶೌರ್ಯ ತಂಡಕ್ಕೆ ನೀಡ್ತಾ, ಅದೇ ರೀತಿಯಲ್ಲಿ ಇಂದು ಈ ಒಂದು ಸ್ಪಂದನ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಆ ಮಕ್ಕಳಿಗೆ ನಾನು ಸತ್ಸಂಗ ಮತ್ತೆ ಹರೀಶ್ ಯಾವಾಗಲೂ ತಿಂಗಳಲ್ಲಿ 2-3 ದಿವಸ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂದರೆ ಅವರಿಗೆ ಆ ಮಕ್ಕಳ ಬಗ್ಗೆ ಇರುವಂಥ ಕಾಳಜಿಗೆ ನಾನು ಹ್ಯಾಟ್ಸಪ್ ಹೇಳ್ತಾ, ಶೌರ್ಯ ತಂಡ ಇನ್ನಷ್ಟು ಯಾವಾಗಲೂ ರಾಜ್ಯದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರಲಿ ಅಂತ ಶುಭ ಅವಕಾಶಕ್ಕಾಗಿದೆ. ಧನ್ಯವಾದಗಳು ಸರ್. ಮುಂದಿನ ಮಾಹಿತಿ ಹರಿಸ್ತಾರೆ 1 ನಿಮಿಷದೊಳಗೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾಮಂದರನ್ನು ಮನಸಾರೆ ನೆನೆಸ್ಕೊಂಡು ಕ್ಷೇತ್ರದ ಒಂದು ಇನ್ನೊಂದು ಸಾಮಾಜಿಕ ಕಾರ್ಯವನ್ನು ಮಾಡುವ ನಮ್ಮ ಶೌರ್ಯ ತಂಡ ಇವತ್ತು ತನ್ನ 2ನೇ ವರ್ಷದ ಹುಟ್ಟುಹಬ್ಬ ಅಂದರೆ ಯಾವಾಗ ಪ್ರಾರಂಭ ಮಾಡಿದ್ದೀವಿ ಅದನ್ನು ಇವತ್ತು ಮತ್ತೆ ನೆನಪು ಮಾಡುವ ಆ ಕಾರ್ಯದ ದಿನವನ್ನು ನೆನಪು ಮಾಡಲಿಕ್ಕೋಸ್ಕರ ಸತತವಾಗಿ 2ನೇ ವರ್ಷ, ಕಳೆದ ವರ್ಷವೂ ಕೂಡ ಇದೇ ಸ್ಥಳದಲ್ಲಿ ಮಾಡಿದ್ದೀವಿ. ಈ ವರ್ಷ ಕೂಡ ಅದೇ ಸ್ಥಳಕ್ಕೆ ಬಂದು ಮತ್ತೆ ಆ ಆಚರಣೆಯನ್ನು ಈ ಮಕ್ಕಳೊಂದಿಗೆ ಹೇಳಿದಾಗೆ ದೇವರ ಮಕ್ಕಳೊಂದಿಗೆ ಈ ಕಾರ್ಯವನ್ನು ಮಾಡುವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಜೊತೆಯಲ್ಲಿರುವಂಥ ಎಲ್ಲ ಯೋಜನೆಯ ಎಲ್ಲ ಪದಾಧಿಕಾರಿಗಳೇ, ಶೌರ್ಯತನ ಸದಸ್ಯರೇ ಹಾಗೂ ಈ ಒಂದು ಆಶ್ರಮದ ಮಕ್ಕಳೇ, ವಿಚಾರಗಳು ಈಗಾಗಲೇ ನನ್ನ ಅಂದಾಜು ನಮ್ಮ ಯೋಜನಾಧಿಕಾರಿಗಳು ಮತ್ತು ನಮ್ಮ ರವಿ ಸರ್ ಅವರು ಎಲ್ಲ ವಿಚಾರವನ್ನು ಹೇಳಿದ್ದಾರೆ. ಮತ್ತೆ ನಾನು ಅದನ್ನೇ ಊಟದ ಸಮಯ ಬಂತು, ನಾವು ಈಗಾಗಲೇ ಬಂದದ್ದು ಕೂಡ ಸ್ವಲ್ಪ ತಡ ಆಗಿದೆ. ಆದರೆ ಈ ಕಾರ್ಯಕ್ರಮವನ್ನು ನಮಗೆ ಮಿಸ್ ಮಾಡ್ಕೊಳ್ಳಿಕ್ಕೆ ಇಲ್ಲ. ನಾವು ಬೇರೆ ಕಾರ್ಯಕ್ರಮದಲ್ಲಿದ್ದರೂ ಕೂಡ ಗಡಿಬಿಡಿಯಲ್ಲಿ ಅಲ್ಲೇ ಸ್ವಲ್ಪ ಹೊತ್ತು ನಿಲ್ಲಬೇಕಿತ್ತು. ನಾವು ಈ ಹಿಂದಿನ ಕಾರ್ಯಕ್ರಮದಲ್ಲಿ ಅದನ್ನು ಬಿಟ್ಟು ನಾವು ಬೇಗನೆ ಬಂದ್ವಿ. ಕಾರಣ ಎಷ್ಟಾದರೂ ಹೊತ್ತಿಗಾದರೂ ಈ ಕಾರ್ಯಕ್ರಮದಲ್ಲಿ ನಾವು ಸೇರಿಕೊಳ್ಬೇಕು ಎನ್ನುವ ಮನಸ್ಸು, ಆದ್ದರಿಂದ ಬಂದಿದ್ದೇವೆ. ಏನೇ ಇರಲಿ, ಪೂಜ್ಯರ ಕಾವಂದರ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಕಷ್ಟದಲ್ಲಿರುವವರಿಗೆ, ಅನಾಹುತದಲ್ಲಿರುವವರಿಗೆ ಸಹಾಯ ಸಹಕಾರವನ್ನು ಕೊಡಬೇಕು ಅನ್ನುವ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಒಂದು ಶೌರ್ಯ ತಂಡದ ಪ್ರಾರಂಭ ಆಗುತ್ತೆ. ನಮ್ಮ ಚೇರ್ಕಾಡಿ ವಲಯದ ಶೌರ್ಯ ತಂಡ ಅಂತೂ ಈ ರಾಜ್ಯದಲ್ಲೇ ಅತ್ಯುತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಇರುವ ತಂಡ. ಸಮಾನ ಮನಸ್ಕರನ್ನು ಒಂದಷ್ಟು ಜನರನ್ನು ಒಟ್ಟು ಹಾಕಿಕೊಂಡು ಅಲ್ಲಿ ನಾಯಕತ್ವ ಕೂಡ ಇರೋದಿಲ್ಲ. ನಮ್ಮ ತಂಡದಲ್ಲಿ ವಿಶೇಷ ಅಂತ ಹೇಳಿದರೆ, ಅವ್ರ ನಾಯಕ ಯಾರು ಬಂದು ಕೂತ್ಕೊಳ್ಳಿ ಮಾರೆ ಅಂತ ಹೇಳಿದ್ರೆ ಕೇಳೋದಿಲ್ಲ, ಯಾರು ಮಾರೆ ಅಂತ ಹೇಳಿದ್ರೆ ಹೇಳೋದಿಲ್ಲ. ಅಂದರೆ ನಮ್ಮಲ್ಲಿ ಸಮಾನತೆಯಲ್ಲಿ ಒಬ್ಬ ಮೇಲೆ ಒಬ್ಬ ಕೆಳಗೆ ಅಂತ ಇರಬಾರ್ದು ಎನ್ನುವ ಭಾವನೆಯನ್ನು ಮುಂದಿಟ್ಟುಕೊಂಡು ನಮ್ಮ ಕಾರ್ಯವನ್ನು ಮಾಡ್ತಾ ಇರುವ ಶೌರ್ಯ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅವರ 2ನೇ ವರ್ಷದ ಹುಟ್ಟುಹಬ್ಬ, ಅದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿಕೊಂಡು, ಈಗಾಗಲೇ ಧಾರ್ಮಿಕ ಚಟುವಟಿಕೆಗಳನ್ನು ಇಟ್ಟುಕೊಂಡು ಭಜನಾ ಕಾರ್ಯಕ್ರಮಗಳನ್ನು ಈ ಮಕ್ಕಳ ಎದುರು ಮಾಡಿ ಅವರನ್ನು ಕೂಡ ಧಾರ್ಮಿಕತೆಯತ್ತ ಒಂದಷ್ಟು ಧಾರ್ಮಿಕತೆಯನ್ನು ತನ್ನಲ್ಲಿ ತೊಡಗಿಸಿಕೊಳ್ಬೇಕು ಎನ್ನುವಂಥ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಭೋಜನ ವ್ಯವಸ್ಥೆ ಸ್ವಲ್ಪ ಹೊತ್ತಿನಲ್ಲಿ ಆಗಲಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಪೂಜ್ಯರ ಮತ್ತು ಯೋಜನೆಯ ವಿಚಾರಗಳನ್ನು ಹೇಳದೆ ಹೆಚ್ಚು ಆ ಬಗ್ಗೆ ನಾನು ಗಮನ ಕೊಡದೆ ಅದನ್ನು ಈಗಾಗಲೇ ಮೇಡಮ್ ಅವರು ತಿಳಿಸಿರ್ಬೋದು ಎನ್ನುವಂಥದ್ದನ್ನು ನನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಸಮಯದ ಕೊರತೆ ಇರೋದರಿಂದ ಮತ್ತೊಮ್ಮೆ ನಮ್ಮ ಶೌರ್ಯ ತಂಡಕ್ಕೆ ಅಭಿನಂದಿಸಿಕೊಂಡು ಅವಕಾಶಕ್ಕೆ ಹೊಂದಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು ಸರ್. ಮುಂದಿನ 1 ನಿಮಿಷದವರೆಗೆ ಮನಸ್ಸು ವಲಯ ಜನಜಾಗೃತಿ ವೇದಿಕೆ ಅತಿ ಶುಭ ಹಾರೈಸಿದರು.
ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಯೋಜನಾಧಿಕಾರಿಗಳಾದಂಥ ಲೀಲಾವತಿ ಮೇಡಮ್ ಅವರೇ, ನನ್ನ ಆತ್ಮೀಯ ಮಿತ್ರರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವಂಥ ಹರೀಶ್ ಶೆಟ್ರೆ, ಅದೇ ರೀತಿ ಶಿಕ್ಷಕರಾದಂಥ ರವಿ ಅವರೇ, ಶೌರ್ಯ ತಂಡದ ಅಧ್ಯಕ್ಷರ ಸತೀಶ್ ಅವರೇ, ಹಾಗೂ ನನ್ನೆಲ್ಲ ಆತ್ಮೀಯ ಬಂಧು ಬಾಂಧವರೇ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಅದೇ ರೀತಿ ಮುಂಭಾಗದಲ್ಲಿರುವಂಥ ದಿವ್ಯಾಂಗ ನನ್ನ ಸಹೋದರರೇ, ಅದೇ ರೀತಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಬಂಧು ಭಗಿನಿಯರೇ, ಮಾತೆಯರೇ, ಊರ ಹಾಗೂ ಪರ ಊರ ಮಹನೀಯರುಗಳೇ. ಧರ್ಮಸ್ಥಳ ಅಂತ ಹೇಳಿದ್ರೆ ನಾನು ಯಾವತ್ತೂ ಹೇಳ್ತಾ ಇರ್ತೇನೆ, ಸೇವೆಗೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ. ಅದರಲ್ಲಿ ಎರಡು ಮಾತು ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಾವಂದರ ಕನಸು ಹಾಗೆ, ಅಂದ್ರೆ ಕಷ್ಟದಲ್ಲಿರುವವರಿಗೆ ಸಹಕರಿಸುವಂತಹದ್ದು ಒಂದು ದೊಡ್ಡ ಧ್ಯೇಯವಾಕ್ಯ. ಆದ್ರೆ ನಾವು ಅದನ್ನ ಇವತ್ತು ಬರ್ತಾ ಏನಾಗಿದೆ ಹೇಳಿದ್ರೆ, ರವಿ ಸರ್ ಹೇಳಿದ ಹಾಗೆ ನಾವು ಫಲಾನುಭವಿಗಳಿದ್ದೇವೆ, ನಾವೇ ಅದನ್ನ ಮರೆತು ಬೇರೆ ದಾರಿಯನ್ನು ಹಿಡಿಯುವಂತ ಒಂದು ಪ್ರಸಂಗ ಇವತ್ತು ನಿರ್ಮಾಣ ಆಗ್ತಾ ಇದೆ. ಅದು ಭಾರಿ ದುಃಖಕರವಾದಂತ ವಿಚಾರ. ಆದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕನಸುಗಳನ್ನ ಒಂದು 20-25-30 ವರ್ಷ ಹಿಂದೆ ಹೋಗಿ ಆ ಪುಟಗಳನ್ನ ತೆಗೆದು ನೋಡಿ. ಅವಾಗ ಅಲ್ಲಿಯ ಒಂದು ಶ್ರೇಷ್ಠವಾದಂತ ಒಂದು ಏನು ಸಂಕಲ್ಪವನ್ನ ಮಾಡಿದ್ದಾರೆ, ನಮ್ಮ ಒಂದು ಸಮಾಜವನ್ನ ಯಾವ ರೀತಿ ನಾವು ಕಟ್ಟಬೇಕೆನ್ನುವ ಒಂದು ಸಂಕಲ್ಪ ಅವರದ್ದಿದೆ, ಅವಾಗ ಅದು ತಿಳಿತದೆ. ಇವತ್ತು ನಾವು ಆ ಪರಿಸ್ಥಿತಿಯಲ್ಲಿ ಇಲ್ಲ. ಇವತ್ತು ಎಲ್ಲರೂ ಕೂಡ ನಮ್ಮ ಮನೆಯ ಪರಿಸರ, ನಮ್ಮ ಸಮಾಜ ಎಲ್ಲ ಇವತ್ತು ನಾವು ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೆದಿದ್ದೇವೆ. ಆದ್ರೆ 25-30 ವರ್ಷ ಹಿಂದೆ ಹೋದ್ರೆ ನಮ್ಮ ಪರಿಸ್ಥಿತಿ ಹೇಗಿತ್ತು, ಯಾವ ರೀತಿ ನಾವು ಬದುಕ್ತಾ ಇದ್ದೇವೆ, ನಮ್ಮ ಮಕ್ಕಳಿಗೆ ಎಷ್ಟು ಶಿಕ್ಷಣ ಕೊಡ್ತಾ ಇತ್ತು ನಾವು, ನಮ್ಮ ದಿನನಿತ್ಯದ ನಮ್ಮ ವ್ಯವಹಾರ, ನಮ್ಮ ಚಟುವಟಿಕೆಗಳು ಹೇಗಿತ್ತು, ನಾವು ಯಾವ ರೀತಿ ಬದುಕ್ತಾ ಇತ್ತು, ಒಂದು ತುತ್ತಿನ ಅನ್ನಕ್ಕೂ ಕೂಡ ಆವಾಗ ಕಷ್ಟ ಇತ್ತು. ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಅದನ್ನ ಹೊಡೆದೋಡಿಸಿದ್ದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅನ್ನುವಂತ ಗಟ್ಟಿ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಳೆದ ಬಾರಿಯೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆನ್ನುವ ದೊಡ್ಡ ಹಂಬಲ ಇತ್ತು. ಆದ್ರೆ ಕಾರಣಾಂತರದಿಂದ ನನಗೆ ಬರ್ಲಿಕ್ಕಾಗ್ಲಿಲ್ಲ, ನಾನು ಇರ್ಲಿಲ್ಲ ಊರಲ್ಲಿ. ಇವತ್ತು ಯಾವುದೇ ಕಾರಣಕ್ಕೂ ನಾನು ಮತ್ತು ಹರೀಶಣ್ಣ ಒಟ್ಟಿಗೆ ಒಂದು ಕಾರ್ಯಕ್ರಮದಲ್ಲಿ ಇತ್ತು. ಅರ್ಧ ಗಂಟೆ ಮುಂಚಿತವಾಗಿ ಅವರಿಗೆ ನೆನಪು ಮಾಡಿದೆ, ಅಲ್ಲಿ ಹೋಗ್ಬೇಕು ಸರ್, ಈ ಕಾರ್ಯಕ್ರಮ ಬೇಗ ಮುಗಿಸುವಂತ. ಅಲ್ಲಿ ಕಾರ್ಯಕ್ರಮ ನಿರೂಪಣೆಯನ್ನು ನಾನೇ ಮಾಡುವಂತ ಜವಾಬ್ದಾರಿ ಅನ್ನೋದು. ಹಾಗಾಗಿ ತಡವೇ ಆಯ್ತು ಬರ್ಲಿಕ್ಕೆ. ತಡ ಆದದ್ದಕ್ಕೆ ನಿಮ್ಮೆಲ್ಲರ ಕ್ಷಮೆಯನ್ನ ಯಾಚಿಸ್ತಾ, ಮುದ್ದು ಮಕ್ಕಳಿಗೆ, ದಿವ್ಯಾಂಗರಿಗೆ ದೇವರು ಒಳ್ಳೆಯದನ್ನ ಮಾಡಲಿ, ನಿಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಲಿ ಎನ್ನುವ ಶುಭ ಹಾರೈಕೆಯನ್ನು ಮಾಡ್ತಾ, ಈಗಾಗಲೇ ಹೊತ್ತು ಮೀರಿದೆ, ನಿಮ್ಗೆಲ್ಲ ಹಸಿವಾಗ್ತಾ ಇದೆ ಅಂತ ಭಾವಿಸ್ತೇನೆ. ತಡವಾಗಿ ಬಂದದಕ್ಕೆ ಮತ್ತೊಮ್ಮೆ ಕ್ಷಮೆಯನ್ನ ಯಾಚಿಸ್ತಾ, ನಿಮ್ಗೆಲ್ರಿಗೂ ಆ ಭಗವಂತ ಮಂಜುನಾಥ ಸ್ವಾಮಿಯ ಅನುಗ್ರಹ ಇರಲಿ ಎನ್ನುವ ಮಾತನ್ನು ನನ್ನ ಮಾತನ್ನು. ಅಭಿನಂದನೆಗಳು ಸರ್. ಈ ಶಾಲೆಯ ಪ್ರಾಂಶುಪಾಲರು, ನಮಗೆ ಮಾರ್ಗದರ್ಶಕರಾದಂಥ ಜನಾರ್ದನ್ ಸರ್ ಅವರ ಮಾಹಿತಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ವಿಭಾಗದಲ್ಲಿರುವ ಒಕ್ಕೂಟದ ಸದಸ್ಯರೇ ಹಾಗೂ ರಾಘವೇಂದ್ರ ಭಜನಾ ಮಂಡಳಿಯ ಸರ್ವ ಸದಸ್ಯರು, ಒಟ್ಟಾರೆ ಹೇಳೋದಿದ್ರೆ ಇದೊಂದು ಅಮೂಲ್ಯವಾದ ಒಂದು ಕಾರ್ಯಕ್ರಮ. ಅಂದರೆ ಎಲ್ಲರೊಂದಿಗೆ ಇದ್ದಾರೆ, ಆದರೆ ಸೌಲಭ್ಯ ವಂಚಿತರಿಗೆ ಅಸಹ್ಯಗಳಿಗೆ ನಿಜವಾಗಿ ಇದು ಸರ್ಕಾರ ಮಾಡುವ ಕೆಲಸ. ಆದರೆ ಸರ್ಕಾರ ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಆದರೆ ನಿಮ್ಮಂಥವರು ವೈಯಕ್ತಿಕವಾಗಿ ಖರ್ಚು ಮಾಡಿಕೊಂಡು ಕೂಡ ನಮ್ಮ ಸಂಸ್ಥೆಗೆ, ಮಕ್ಕಳಿಗೆ ನಿರಂತರವಾಗಿ ಸಹಾಯ ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ತೆರಕಾಡಿ ತಂಡದವರಿಗೆ ಸ್ಪಂದನವೇ ಒಂದು ಮನೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತದೆ. ಯಾವುದೇ ಒಂದು ಮನೆಯಲ್ಲಿ ಬೆಳೆದ ತರಕಾರಿ ಆಗಲಿ, ಹಂಪಲ ಆಗಲಿ ಅಥವಾ ಯಾವುದೇ ಒಂದು ಕೂಡ ಪತ್ರಕ್ಕೆ ಅವರು ಓಡೋಡಿ ಬಂದು ಕೊಡ್ತಾ ಇದ್ದಾರೆ. ಇವತ್ತು ತನ್ನ ಮನೆಯಲ್ಲಿ ಮಾಡುವ, ಅದು ತನ್ನ ಸಂಸ್ಥೆಯಲ್ಲಿ ಮಾಡುವ ಒಂದು ಭಜನೆ ಕಾರ್ಯಕ್ರಮವನ್ನ ಅಥವಾ ಪೂಜೆಯನ್ನ, ಈ ಒಂದು ಸ್ಪಂದನದ ಮಕ್ಕಳಿಗೆ ಒಳ್ಳೆಯದಾಗಲಿ, ಯಾರಿಗೂ ಇಲ್ಲದಿದ್ದವರಿಗೆ, ನೊಂದವರಿಗೆ, ಅಸಹಾಯಕರಿಗೆ ನಾವಿದ್ದೇವೆ ಹೇಳುವಂಥದ್ದು ನಿಮ್ಮ ಒಂದು ಹೃದಯವಂತಿಕೆ. ಅದು ನಿಜವಾಗಿ ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರ ಒಂದು ಕನಸನ್ನ ನೀವು ನನಸು ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನ. ಯಾಕಂದ್ರೆ ನಾನು ಕೂಡ ಸ್ಪಂದನ ಉಜಿರೆ ಶಿಕ್ಷಣ 5 ವರ್ಷ ಶಿಕ್ಷಣ ವ್ಯಾಸಂಗವನ್ನು ಮಾಡಿದವ.
ತಾವಂದರನ್ನ ಹತ್ತಿರದಿಂದ ಬಲ್ಲವ. ಅವರ ಒಂದು ರಾಮರಾಜ್ಯದ ಕನಸನ್ನ ನೀವು ನನಸು ಮಾಡ್ತಾ ಇದ್ದಾರೆ, ನನಗೆ ತುಂಬಾ ಸಂತೋಷ. ಇವತ್ತು ಕೂಡ ಸುರೇಶ್ ಶೆಟ್ಟರನ್ನ ಕರ್ಕೊಂಡ್ಬಂದು ನಾವು ಮೂಲ್ಯವಾದ 50,000 ಒತ್ತಕ್ಕೆ ಕೊಡ್ತೇನೆ ಅಂತ ಹೇಳುವಂಥದ್ದನ್ನು ಕೂಡ ಅವರು ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನ ಮುಖ್ಯವಾಗಿ ಭಜನಾ ತಂಡವನ್ನ ಕರೆಸಿಕೊಂಡು ನಮ್ಮ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡುವ ಮೂಲಕ ಅವರಿಗೆ ತುಂಬಾ ಖುಷಿಯಾದ ಕೆಲಸ. ಭಜನೆ, ಉಲ್ಟ ಭಜನೆ ಆಗಲಿ, ನಿತ್ಯ ಭಜನೆ ಆಗಲಿ, ಹಾಗೂ ಊಟವನ್ನ ಭಜನಾ ಕಾರ್ಯಕ್ರಮ ಎಲ್ಲವನ್ನು ಹಮ್ಮಿಕೊಂಡ ನಿಮಗೆಲ್ಲರಿಗೂ ಕೂಡ ದೇವರು ಇನ್ನಷ್ಟು ಸುಖ, ಶಾಂತಿ, ನೆಮ್ಮದಿ ಕೊಡಲಿಕ್ಕೆ ನಾನು ಮುಕ್ತ ಹೃದಯಗಳ ಪರವಾಗಿ ಪ್ರಾರ್ಥಿಸ್ತಾ ನನ್ನೆರಡು ಮಾತುಗಳನ್ನು ಅಭಿನಂದನೆಗಳು ಸರ್. ಬಹಳ ಸರ್ ಭಾವುಕರಾಗಿ ಅವರ ಸಂಸ್ಥೆಗೆ ಇನ್ನಷ್ಟು ಆ ಸ್ವಾಮಿ ಒಳ್ಳೆಯದನ್ನು ಮಾಡಲಿ ಅಂತ ಆಶಿಸ್ತಾ ಕಾರ್ಯಕ್ರಮದ ಕಟ್ಟಕಡೆಯ ಹಂತದಲ್ಲಿದ್ದೇವೆ. ಅಧ್ಯಕ್ಷೀಯ ನುಡಿಗಾಗಿ ವಲಯಾಧ್ಯಕ್ಷರಾದಂಥ ಹರಿಸರ್ ಅವರ ಮಾತಿಗೆ. ಓಂ ಶ್ರೀ ಮಂಜುನಾಥರನ್ನ ಸ್ವಾಮಿಯನ್ನ ಪ್ರಥಮವಾಗಿ ಮನಸ್ಸಿಂದ ಸ್ಮರಿಸಿಕೊಳ್ಳುತ್ತಾ ಪೂಜ್ಯ ಕಾವಂದರ ಅಡಿಗಾವರೆಗಳಿಗೆ ವಂದಿಸಿಕೊಳ್ಳುತ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ವಂದಿಸಿಕೊಳ್ಳುತ್ತಾ ಇವತ್ತು ಚೇರ್ಕಾಡಿ ಶೌರ್ಯ ವಿಪತ್ತು ಘಟಕದ 2ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸ್ಪಂದನ ವಿಕಲಾಂಗಚೇತನರ ಈ ಒಂದು ಆಶ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ಕಳೆದ ಬಾರಿ ಕೂಡ ಇಲ್ಲೇ ಮಾಡಿದ್ದೆವು. ಆದರೆ ಈ ಸಲ ಏನಾದರೂ ಒಂದು ಬದಲಾವಣೆ ಅಂತ ತಂದು ಈ ಒಂದು ಆಶ್ರಮದಲ್ಲಿ ನಾವೆಲ್ಲರೂ ಆ ದೇವರ ಮಕ್ಕಳೊಂದಿಗೆ ಬೆರಿಬೇಕು ಎನ್ನುವಂತಹ ದೃಷ್ಟಿಯಲ್ಲಿ ಎಲ್ಲರೂ ಕುಳಿತು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಎನ್ನುವಂತಹ ಒಂದು ವಿಚಾರವನ್ನು ಮನಗೊಂಡು ಒಂದು ಈ ಸ್ಪಂದನದ ಪ್ರಾಂಶುಪಾಲರಾದಂತಹ ಜನಾರ್ದನ್ ಸರ್ ಅವರನ್ನು ಕೂಡ ಮೀಟ್ ಆಗಿ ಈ ಒಂದು ಪೂಜೆಯನ್ನು ಇಲ್ಲಿ ಮಾಡಬಹುದಾ ಎನ್ನುವಂಥ ಒಂದು ವಿಷಯವನ್ನು ಅವರು ಕೇಳಿದಾಗ ಸಂತೋಷದಿಂದ ಒಪ್ಪಿಕೊಂಡ್ರು. ಅದೇ ರೀತಿ ಭಜನೆ ಅನ್ನುವಂಥ ಒಂದು ತಂಡವನ್ನು ಕರೆಸಿ ಒಂದು ಭಜನೆಯ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಎಲ್ಲರೂ ಸೇರಿ ಒಂದು ಸಂತಸದಿಂದ 2ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದಾಗ ಪ್ರತಿಯೊಬ್ಬರು ಕೂಡ ಒಳ್ಳೆ ರೀತಿಯ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ವೇದಿಕೆಯಲ್ಲಿರುವಂತಹ ಗಣ್ಯರು ಕೂಡ ಕಳೆದ 2 ವರ್ಷದಿಂದ ನಾವು ಸತತವಾಗಿ ಹಲವಾರು ಚೇರ್ಕಾಡಿ ಘಟಕದಲ್ಲಿ ಹಲವಾರು ಸೇವಾ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಪ್ರತಿಯೊಬ್ಬರ ಮನೆಗೆ ಹೋಗಿ ಸಂಕಷ್ಟದಲ್ಲಿದ್ದವರಿಗೆ ಸಾಂತ್ವನವನ್ನು ಹೇಳಿ ಅಲ್ಲಿ ವಿಪತ್ತು ನಡೆದಾಗ ಅಲ್ಲಿ ಕೂಡ ಭೇಟಿಯಾಗಿ ನಾವು ವಿಪತ್ತನ್ನು ನಿರ್ವಹಣೆ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಮುಂದೆಯೂ ಕೂಡ ನಮಗೆ ಈ ಸಹಕಾರ ಎಲ್ಲರೂ ನೀಡಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೆಲ್ಲರಿಗೂ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ಇಷ್ಟ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ ವಲಯದ ಮೇಲ್ವಿಚಾರಕರಿಗೆ. ಚೇರ್ಕಾಡಿ ವಲಯದ ಜನಜಾಗೃತಿ ಅಧ್ಯಕ್ಷರಾಗಿರುವಂತಹ ಮನೋಜ್ ಸರ್ ಇವರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜನಜಾಗೃತಿ ಜಿಲ್ಲೆಯ ಸಮಿತಿಯ ಸದಸ್ಯರಾಗಿರುವಂತಹ ಹರೀಶ್ ಸರ್ ಇವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಇಷ್ಟೇ ಕೆಲಸದ ಒತ್ತಡಗಳಿದ್ರೂ ಕೂಡ ಫೋನ್ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ದಕ್ಕೆ ನಮ್ಮ ತಾಲೂಕಿನ ಯೋಜನಾಧಿಕಾರಿಯವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಆಶ್ರಮದಲ್ಲಿ ಇದುವರೆಗೆ 3 ಕಾರ್ಯಕ್ರಮ ಆಯಿತು. 3 ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗೆ ನಮ್ಮ ಜೊತೆಯಲ್ಲಿ ರವಿ ಸರ್ ಅವರಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಬಯಸುತ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಕೆಂಜೂರು ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ಅವರಿದ್ದಾರೆ. ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ರಾಘವೇಂದ್ರ ಭಜನಾ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಚಂದ್ರಶೇಖರ್ ಅವರಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಜನಾರ್ದನ್ ಸರ್ ಇವರಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಬೇಕು, ಅದನ್ನು ನಡೆಸಬೇಕು, ಈ ರೀತಿ ಚಿಂತನೆಗಳನ್ನು ಇಟ್ಕೊಂಡು ಈ ಕಾರ್ಯಕ್ರಮದ ಬಗ್ಗೆ ಸಾಧಾರಣ 1-2 ತಿಂಗಳಿಂದ ಆಶ್ರಮಕ್ಕೆ ಬಂದು ಹೀಗೆ ಮಾಡಬೇಕು, ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು, ಇಲ್ಲಿ ಯಾವುದೇ ಕಾರಣಕ್ಕೂ ಸತ್ಯನಾರಾಯಣ ಪೂಜೆ ಆಗಲಿಲ್ಲ, ಈ ಕಾರ್ಯಕ್ರಮವನ್ನು ಇಲ್ಲಿ ಇಡಲೇಬೇಕನ್ನೋ ಉದ್ದೇಶವನ್ನು ಇಟ್ಕೊಂಡು
ಈ ಕಾರ್ಯಕ್ರಮ ಇಲ್ಲಿ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಯಾಕಂತ ಕೇಳಿದ್ರೆ ಜನಾರ್ದನ್ ಸರನ್ನ ಕೇಳಿದ್ರಂತೆ, ಆಶ್ರಮ ಯಾವಾಗ ಸ್ಟಾರ್ಟ್ ಆಯಿತು ಆ ದಿನದಿಂದ ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಅಂತ ಮಾಡಲಿಲ್ಲ ನಾವು. ಇದು ನಿಮ್ಮಿಂದ ಆಗುವಂಥ ಒಂದು ಪ್ರಥಮ ಕಾರ್ಯಕ್ರಮ ಅಂತ ಹೇಳಿದಾಗ ನಮಗೂ ಖುಷಿ ಆಯಿತು. ಈ ಕಾರ್ಯಕ್ರಮದ ಬಗ್ಗೆ ಅವರಿಗೂ ಕೂಡ ಮನಸ್ಸಲ್ಲಿ ಆಲೋಚನೆ ಬಂದಿದೆ. ಇವರಿಗೆ ನಮ್ಮ ಶೌರ್ಯ ಘಟಕದ ಅಧ್ಯಕ್ಷರಾಗಿರುವಂಥ ಸತೀಶ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಾಲೂಕಿನ ಕೃಷಿ ಅಧಿಕಾರಿಯಾಗಿರುವ ಉಮೇಶ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ನಮ್ಮ ವಲಯದ ಅಧ್ಯಕ್ಷರಾಗಿರುವಂಥ ಹರೀಶ್ ನಾಯ್ಕ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶೌರ್ಯ ಘಟಕದ ಸದಸ್ಯರು, ಚೇರ್ಕಾಡಿ ಎ ಒಕ್ಕೂಟದ ಅಧ್ಯಕ್ಷರಾದ ವಿನೋದ ಶೆಟ್ಟಿ ಅವರು, ಹಾಗೆ ಹೊಸೂರು ಒಕ್ಕೂಟದ ಅಧ್ಯಕ್ಷರಾಗಿರುವಂಥ ಛಾಯಾ ಇವರು, ಹಾಗೆ ಎಲ್ಲ ಒಕ್ಕೂಟದ ಸದಸ್ಯರು ಕೂಡ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯೂಟ್ಯೂಬರ್ ಆಗಿರುವಂಥ ಪ್ರವೀಣ್ ಅವರು ಕೂಡ ಇದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂಥ ನಾಗರಾಜ್ ಭಟ್ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಈ ಆಶ್ರಮದ ಶಿಕ್ಷಕ ವೃಂದದವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಬೆಳಿಗ್ಗೆಯ ಪೂಜೆಯನ್ನ ಮಾಡಿರುವಂಥ ಮಲ್ಲಿಂಗೇಶ್ವರ ದೇವಸ್ಥಾನದ ಅರ್ಚಕರು ಕೂಡ ಇವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಸುರೇಶ್ ಶೆಟ್ಟಿ ಅವರು ಬಂದು ಈ ಆಶ್ರಮದಲ್ಲಿ ಹೇಗಿದೆ ಏನಿದೆ ಅಂತ ಕೇಳಿಕೊಂಡು ಅವರು ಕೂಡ ಪ್ರತಿ ವರ್ಷ 50,000 ಕೊಡುವ ಬಗ್ಗೆ ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚೇರ್ಕಾಡಿ ವಲಯದ ಸೇವಾ ಪ್ರತಿನಿಧಿ ಹಾಗೂ ವಿಎಲ್ಇವರಿಗೂ ಕೂಡ ಧನ್ಯವಾದವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮಗೆ ಕೇಂದ್ರ ಬಿಂದು ಆಗಿರುವಂಥ ಈ ಆಶ್ರಮದ ಎಲ್ಲ ಮಕ್ಕಳಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದವನ್ನು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಬಯಸುತ್ತೇನೆ. ಎಲ್ಲರಿಗೂ ಧನ್ಯವಾದವನ್ನು ಬಯಸುತ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. श्रीरमणी कुच दुर्ग विहारी, श्रीरमणी कुच दुर्ग विहारी, सेवक जन मंदिर मंदारे, परमहंस मुख चंद्र चकोरे, परिपूरित मुरलीरवधारे, परिपूरित मुरलीरवधारे, मानस संचर रे ब्रह्मणि मानस संचर रे, ब्रह्मणि मानस संचर रे।